ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ಪ್ರವೀಣ್ ಎಸ್ ಕೋಲಾರದಿಂದ ವಿಜ್ಞಾನ ಮತ್ತು ಗಣಿತ ಸಂವಾಹಕ. ಇವತ್ತು ನಾವು ಕೆಲವು ವಿಜ್ಞಾನ ಪ್ರಶ್ನೆಗಳನ್ನ ವಿಶ್ಲೇಷಣೆಗೆ ಒಳಪಡಿಸೋಣ. ಇದು ಇತ್ತೀಚೆಗೆ ನಡೆದಂತ ಒಂದು ಪರೀಕ್ಷೆಯ ಪತ್ರಿಕೆಯಿಂದ ತೆಗೆದುಕೊಂಡಿರುವಂತಹ ಪ್ರಶ್ನೆಗಳು. ಬನ್ನಿ ಮೊದಲನೇ ಪ್ರಶ್ನೆಯನ್ನ ತಗೊಳ್ಳೋಣ. ದಿ ಆಯಿಲ್ ಝ್ಯಾಪರ್ ಟೆಕ್ನಾಲಜಿ ಫಾರ್ ಬಯೋ ರೆಮಿಡಿಯೇಷನ್ ಆಫ್ ಆಯಿಲ್ ಸ್ಪಿಲ್ಸ್ ವಾಸ್ ಡೆವಲಪ್ಡ್ ಬೈ. ಅಂದ್ರೆ ಇದರ ಕನ್ನಡ ಅವತರಣಿಕೆಯನ್ನ ನೋಡೋ ಹಾಗಿದ್ರೆ, ತೈಲ ಸೋರಿಕೆಯ ಬಯೋ ರೆಮಿಡಿಯೇಷನ್ ಅಂದ್ರೆ ಜೈವಿಕ ಸುಧಾರಿಸುವಿಕೆ, ಇದಕ್ಕಾಗಿ ತೈಲ ಝ್ಯಾಪರ್ ತಂತ್ರಜ್ಞಾನವನ್ನ ಯಾರಿಂದ ಅಭಿವೃದ್ಧಿಪಡಿಸಲಾಗಿದೆ? ಉತ್ತರಗಳು DRDO, ICAR, TERI ಅಥವಾ BARC. ಈ ಒಂದು ಪ್ರಶ್ನೆಗೆ ನಾವು ಉತ್ತರವನ್ನ ಕಂಡುಕೋಬೇಕಾಗಿದೆ. ಇದಕ್ಕೆ ಸರಿಯಾದ ಉತ್ತರ TERI. ಆಯಿಲ್ ಝ್ಯಾಪರ್ ಟೆಕ್ನಾಲಜಿನ ಡೆವಲಪ್ ಮಾಡಿದಂಥವ್ರು TERI ಅನ್ನೋ ಒಂದು ಸಂಸ್ಥೆ. ಯಾವ್ದಿದು TERI ಸಂಸ್ಥೆ? ನೋಡೋಣ ಬನ್ನಿ. ಈ TERI ಅನ್ನೋ ಒಂದು ಸಂಸ್ಥೆ ದಿ ಎನರ್ಜಿ ಅಂಡ್ ರಿಸೋರ್ಸ್ ಇನ್ಸ್ಟಿಟ್ಯೂಟ್ ಅಂತ ಆಗಿದೆ. ಮುಂಚೆ ಇದು ಟಾಟಾ ಒಡೆತನದಲ್ಲಿ ಇದ್ದಂತ ಒಂದು ಸಂಸ್ಥೆ. ಟಾಟಾದ ಒಬ್ಬ ಧುರೀಣರಾದ ಮಿಸ್ಟರ್ ದರ್ಬಾರಿ ಸೇತ್ ಈ ಒಂದು TERI ನ ಸಂಸ್ಥಾಪಕರಾಗಿದ್ದಾರೆ. ಹಾಗಾದ್ರೆ ಈ TERI ಏನೇನೆಲ್ಲ ಕೆಲಸ ಮಾಡುತ್ತೆ, ಯಾವ್ಯಾವ ಕ್ಷೇತ್ರಗಳನ್ನೆಲ್ಲ ಇದು ಒಳಗೊಂಡಿದೆ ಅಂತಂದ್ರೆ, ಅಗ್ರಿಕಲ್ಚರ್ ಕೃಷಿ, ಕ್ಲೈಮೇಟ್ ಹವಾಮಾನ, ಎನರ್ಜಿ ಶಕ್ತಿಗೆ ಸಂಬಂಧಿಸಿದಂಥದ್ದು, ಎನ್ವಿರಾನ್ಮೆಂಟ್ ಪರಿಸರಕ್ಕೆ ಸಂಬಂಧಿಸಿದಂಥದ್ದು, ಹ್ಯಾಬಿಟ್ಯಾಟ್ ಹೆಲ್ತ್ ಅಂಡ್ ನ್ಯೂಟ್ರಿಷನ್ ಆರೋಗ್ಯ ಮತ್ತು ರಿಸೋರ್ಸಸ್ ಬೇರೆ ಬೇರೆ ಸಂಪನ್ಮೂಲಗಳು. ಇಷ್ಟೆಲ್ಲಾ ಕ್ಷೇತ್ರಗಳಲ್ಲಿ ಈ ದಿ ಎನರ್ಜಿ ರಿಸೋರ್ಸಸ್ ಇನ್ಸ್ಟಿಟ್ಯೂಟ್ ಕೆಲಸ ಮಾಡ್ತಾ ಇದೆ. ಹಾಗಾದ್ರೆ ಈ ಇನ್ಸ್ಟಿಟ್ಯೂಟ್ ಎಲ್ಲೆಲ್ಲಿದೆ? ಬೆಂಗಳೂರು, ಗೋವಾ, ಗುರುಗ್ರಾಮ್, ಗುವಾಹಟಿ, ಮುಂಬೈ ಮತ್ತು ನೈನಿತಾಲ್. ಈ ಎಲ್ಲಾ ಕಡೆಗೂ ಇದರ ಬ್ರಾಂಚಸ್ ಇದ್ದು ಸಾಕಷ್ಟು ಕೆಲಸಗಳನ್ನ ಇದು ಮಾಡ್ಕೊಂಡು ಬಂದಿದೆ. ಈಗಾಗಲೇ ನಾವು ಈ ಪ್ರಶ್ನೆಯಲ್ಲಿ ನೋಡಿದ ಹಾಗೆ ಆಯಿಲ್ ಝ್ಯಾಪರ್ ಟೆಕ್ನಾಲಜಿಯನ್ನು ಸಹ ಅಭಿವೃದ್ಧಿಪಡಿಸಿರುವಂಥದ್ದು ಈ TERI. ಸ್ನೇಹಿತರೆ ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ದಿ ಮೈಗ್ರೇಷನ್ ಆಫ್ ಮ್ಯಾಗ್ನೆಟಿಕ್ ಪೋಲ್ಸ್ ಓವರ್ ಅರ್ತ್ ಸರ್ಫೇಸ್ ಥ್ರೂ ಜಿಯಾಲಜಿಕಲ್ ಟೈಮ್ ಈಸ್ ಕಾಲ್ಡ್. ಅಂದ್ರೆ ಭೌಗೋಳಿಕ ಸಮಯದ ಮೂಲಕ ಭೂಮಿಯ ಮೇಲ್ಮೈ ಕಾಂತೀಯ ಧ್ರುವಗಳ ವಲಸೆಯನ್ನು ಏನೆಂದು ಕರೆಯಲಾಗುತ್ತದೆ? ಉತ್ತರ ಸೆಲೆಶಿಯಲ್ ಪೋಲ್ ಅಂದ್ರೆ ಆಕಾಶ ಧ್ರುವ, ಅರೋರಾ ಪೋಲಾರಿಸ್, ಆಕ್ಸಿಯಲ್ ರೋಟೇಷನ್ ಅಥವಾ ಅಕ್ಷೀಯ ತಿರುಗುವಿಕೆ, ಪೋಲಾರ್ ವಾಂಡರಿಂಗ್ ಅಥವಾ ಧ್ರುವ ಅಲೆದಾಟ. ಇದಕ್ಕೆ ಸರಿಯಾದ ಉತ್ತರ ಧ್ರುವ ಅಲೆದಾಟ ಅಥವಾ ಪೋಲಾರ್ ವಾಂಡರಿಂಗ್ ಆಗಿದೆ. ಏನಿದು ಪೋಲಾರ್ ವಾಂಡರಿಂಗ್ ಅಂತ ನಾವು ಹುಡುಕುತ್ತಾ ಹೋದ್ರೆ ನಮಗೆ ಸಿಗುವಂತ ಉತ್ತರ ಹೀಗಿದೆ. ಇದು ನಮ್ಮ ಭೂಮಿಯ ಒಂದು ಚಿತ್ರ. ಭೂಮಿಯ ಜಿಯೋಗ್ರಫಿಕ್ ನಾರ್ತ್ ಪೋಲ್ ಮತ್ತು ಜಿಯೋಗ್ರಫಿಕ್ ಸೌತ್ ಪೋಲ್ ಅದು ಯಾವತ್ತೂ ಸ್ಥಿರವಾಗಿರುವಂಥದ್ದು. ಭೂಮಿಯ ಒಳಗಡೆ ಇರುವಂತಹ ದ್ರವರೂಪದಲ್ಲಿ ನಮಗೆ ಕಾಣಸಿಗುವಂತಹ ಕಬ್ಬಿಣ ಮತ್ತು ಇತರೆ ಧಾತುಗಳು, ಇದ್ರ ಮೂಲಕ ಏನಾಗ್ತದೆ, ಕಾಂತೀಯ ಕ್ಷೇತ್ರ ಏರ್ಪಟ್ಟಿದೆ. ಈ ಕಾಂತೀಯ ಕ್ಷೇತ್ರ ಏರ್ಪಟ್ಟಿದೆ ಅಂದಮೇಲೆ ಅದಕ್ಕೂ ಅಷ್ಟೇ ಎರಡು ಧ್ರುವಗಳಿರಲೇಬೇಕು. ಹಾಗಾಗಿ ಭೂಮಿಯ ಗುರುತ್ವ ಧ್ರುವ ಅಂದ್ರೆ ಜಿಯೋ ಮ್ಯಾಗ್ನೆಟಿಕ್ ಪೋಲ್ಗಳನ್ನ ಗುರುತಿಸುವಂತ ಕೆಲಸ ನಡೀತಾ ಇದೆ. ಈ ಜಿಯೋ ಮ್ಯಾಗ್ನೆಟಿಕ್ ನ ನಾರ್ತ್ ಪೋಲು ನಮ್ಮ ಜಿಯೋಗ್ರಫಿಕ್ ನಾರ್ತ್ ಪೋಲ್ ಹತ್ರ ಇದ್ದಿದ್ದು ಕಂಡು ಬಂತು. 1850ರಲ್ಲೇ ಇದನ್ನ ಕಂಡು ಹಿಡಿದ್ರು. ಅದಾದ ನಂತರ ಭೂಮಿಯಲ್ಲಿ ಆಗುವಂತ ಬದಲಾವಣೆಗಳು, ಏನೇನ್ ಬದಲಾವಣೆಗಳು? ಭೂಮಿಯ ಸುತ್ತುವಿಕೆ ಬದಲಾವಣೆ, ಭ್ರಮಣೆ ಮತ್ತು ಭೂಮಿಯ ಒಳಗಡೆ ಇರುವಂತಹ ದ್ರವರೂಪದಲ್ಲಿರುವಂತಹ ಕಬ್ಬಿಣ ಮತ್ತು ಇತರ ಲೋಹಗಳಾಗಲಿ ಅಥವಾ ಇತರ ಪದಾರ್ಥಗಳ ಚಲಿಸುವಿಕೆಯಿಂದ ಈ ಕಾಂತೀಯ ಶಕ್ತಿ ಬದಲಾಗ್ತಾ ಇರೋ ಹಾಗೆ ಕಂಡು ಬಂದು ಆ ರೀತಿಯಾಗಿ ಕಾಂತೀಯ ಧ್ರುವಗಳು ಸಹ ಅಲೆದಾಡಕ್ಕೆ ಶುರು ಮಾಡಿವೆ. ಇದಕ್ಕೆ ನಾವು ಕಾಂತೀಯ ಅಲೆದಾಡುವಿಕೆ ಅಥವಾ ಪೋಲ್ ವಾಂಡರಿಂಗ್ ಅಂತ ಕರೆಯುವಂಥದ್ದು. ಈ ಚಿತ್ರದಲ್ಲಿ ನಾವು ಇನ್ನೂ ಸುಲಭವಾಗಿ ಮತ್ತು ಸ್ಪಷ್ಟವಾಗಿ ಏನನ್ನ ಗಮನಿಸಬಹುದಪ್ಪ ಅಂತಂದ್ರೆ, ಭೂಮಿಯ ಉತ್ತರ ಭಾಗದ ಒಂದು ತ್ರಿಭುಜಾಕಾರವನ್ನ ಇಲ್ಲಿ ಮ್ಯಾಗ್ನಿಫೈ ಮಾಡಿ ಕೊಡಲಾಗಿದೆ. 1831 ನೀವು ಗಮನಿಸಿದ್ದಾದ್ರೆ ಅದರ ನಂತರ
ಬೇರೆ ಬೇರೆ ವರ್ಷಗಳಲ್ಲಿ ಕಾಂತೀಯ ಧ್ರುವ ಎಲ್ಲೆಲ್ಲಿತ್ತು ಮತ್ತು 2007ರಲ್ಲಿ ಎಲ್ಲಿತ್ತು ಅನ್ನೋದನ್ನೆಲ್ಲ ಚಿತ್ರದ ಮೂಲಕ ಸ್ಪಷ್ಟವಾಗಿ ತೋರಿಸಲಾಗಿದೆ. ಹಾಗಾಗಿ ಭೂಮಿಯ ಕಾಂತೀಯ ಧ್ರುವ ಏನಿದೆ ಅದು ಸ್ಥಿರವಾಗಿಲ್ಲ, ಅದು ಅಲೆದಾಡ್ತಾ ಇದೆ. ಅದಕ್ಕೆ ಈ ಹಿಂದೆ ಹೇಳಿದ ಕಾರಣಗಳು ಮತ್ತು ಇನ್ನೂ ಹಲವಾರು ಕಾರಣಗಳು ಸೇರ್ಕೋಬಹುದು. ಸ್ನೇಹಿತರೆ, ಬನ್ನಿ ನಮ್ಮ ಮುಂದಿನ ಪ್ರಶ್ನೆಗೆ ಹೋಗೋಣ. ದ ಮಿಷನ್ ಡಾವಿನ್ಸಿ ಪ್ಲಸ್ ಅಂಡ್ ವೆರೈಟಾಸ್ ಆರ್. ಡಾವಿನ್ಸಿ ಪ್ಲಸ್ ಮತ್ತು ವೆರೈಟಾಸ್ ಈ ಯಾನಗಳು ಯಾವುದಕ್ಕೆ ಸಂಬಂಧಿಸಿದೆ? ಈ ಎರಡು ಯಾನಗಳಾಗಿವೆ. ಇವು ಯಾವ ಗ್ರಹಕ್ಕೆ ಸಂಬಂಧಪಟ್ಟಿದ್ದು ಅಥವಾ ಯಾವ ಉಪಗ್ರಹಕ್ಕೆ ಸಂಬಂಧಪಟ್ಟಿದ್ದು? ವೀನಸ್, ಮಾರ್ಸ್, ಜುಪಿಟರ್, ಮೂನ್, ಶುಕ್ರ, ಮಂಗಳ, ಗುರು ಅಥವಾ ಚಂದ್ರ? ಇದಕ್ಕೆ ಸರಿಯಾದ ಉತ್ತರ ವೀನಸ್ ಅಥವಾ ಶುಕ್ರ ಗ್ರಹ ಆಗಿದೆ. ಏನಿದು ಡಾವಿನ್ಸಿ ಮತ್ತು ವೆರೈಟಾಸ್? ಇವೆರಡು ನಾಸಾದ ಕನಸುಗಳು. 2028 ಮತ್ತು 30 ಈ ವರ್ಷಗಳ ನಡುವೆ ನಾಸಾ ಶುಕ್ರ ಗ್ರಹಕ್ಕೆ ಒಂದು ತಂಡವನ್ನ ಕಳಿಸುವಂತ ಪ್ರಯತ್ನ ಮಾಡ್ತಾ ಇದೆ. 2028-30ರಲ್ಲಿ ಈ ಒಂದು ಯಾನವನ್ನ ಕೈಗೊಳ್ಳೋ ಕನಸು ನಾಸಾಗಿದೆ. ಮುಂದಿನ ಪ್ರಶ್ನೆ, ವಾಟ್ ಈಸ್ ವಿಂಚ್ ಕಾಂಬ್? ವಿಂಚ್ ಕಾಂಬ್ ಅಂದ್ರೆ ಏನು? ಒಂದು ಉಲ್ಕಾಶಿಲೆಯ ಮೆಟಿಯೋರೈಟಾ ಅಥವಾ an ಆಂಟಿಸೆಪ್ಟಿಕ್ ಅಥವಾ ಪೂತಿನಾಶಕನ? ಆನ್ ಇನ್ವೇಸಿವ್ ಪ್ಲಾಂಟ್ ಅಥವಾ ಆಕ್ರಮಣಕಾರಿ ಸಸ್ಯವ? ಅಥವಾ ಅ ನ್ಯೂ ಇನ್ಸೆಕ್ಟ್ ಸ್ಪೀಶೀಸ್, ಒಂದು ಹೊಸ ಕೀಟ ಜಾತಿಯ? ವಿಂಚ್ ಕಾಂಬ್ ಅನ್ನೋದು ಒಂದು ಉಲ್ಕಾಶಿಲೆ, ಒಂದು ಮಿಟಿಯೋರೈಟ್ ಆಗಿದೆ. ಏನಿದು ಮಿಟಿಯೋರೈಟ್? ಮಿಟಿಯಾರ್ ಅಂದ್ರೆ ಏನು, ಮಿಟಿಯೋರೈಟ್ ಅಂದ್ರೆ ಏನು ಅಂತ ತಿಳ್ಕೊಂಡು ಇದ್ರ ಬಗ್ಗೆ ಹೆಚ್ಚಿನ ವಿವರಗಳನ್ನ ತಿಳ್ಕೊಳ್ಳೋಣ. ಭೂಮಿ ಇರುವಂತ ಈ ಸೌರಮಂಡಲದಲ್ಲಿ ಸೌರಮಂಡಲದ ಆಚೆಯಿಂದ ಮತ್ತು ಬೇರೆ ಬೇರೆ ಕಡೆಯಿಂದ ಬೇಕಾದಷ್ಟು ಆಕಾಶಕಾಯಗಳು ಬರ್ತಾ ಇರುತ್ತವೆ. ಆದ್ರೆ ಎಷ್ಟೋ ಕಾಯಗಳು ಭೂಮಿಯ ಬೇರೆ ಬೇರೆ ಒತ್ತಡಗಳು ಮತ್ತು ಭೂಮಿಯ ಕಾಂತಧ್ರುವ ಅಥವಾ ಭೂಮಿಯ ಕಾಂತಕ್ಷೇತ್ರ ಇವೆಲ್ಲವನ್ನು, ವಾತಾವರಣವನ್ನೇ ಭೇದಿಸ್ಕೊಂಡು ಬರಕ್ಕಾಗಲ್ಲ. ವಾತಾವರಣಕ್ಕೆ ಬಂದ ತಕ್ಷಣ ಅವು ಸುಟ್ಟು ಭಸ್ಮ ಆಗುವಂತ ಸಂದರ್ಭಗಳಿವೆ. ಆದ್ರೂ ಸಹ ಕೆಲವು ಆಕಾಶಕಾಯಗಳು, ಭೂಮಿಯ ಕಡೆಗೆ ಬರುವಂತಹ ಆಕಾಶಕಾಯಗಳು ಮತ್ತು ಭೂಮಿಯ ಮೇಲೆ ಬೀಳುವಂತಹ ಆಕಾಶಕಾಯಗಳಿಗೆ ಒಂದು ಮೆಟಿಯೋರೈಟ್ ಅಥವಾ ಉಲ್ಕಾಶಿಲೆ ಅಂತ ಕರಿತೀವಿ. ಇಂಥ ಒಂದು ಉಲ್ಕಾಶಿಲೆ ಏನಾಯ್ತು, ಫೆಬ್ರವರಿನಲ್ಲಿ ಬ್ರಿಟನ್ನಲ್ಲಿ ಗ್ಲೋಸೆಸ್ಟರ್ ಶೈರ್ನಲ್ಲಿ 9 ಗಂಟೆ ರಾತ್ರಿಗೆ ಫೆಬ್ರವರಿ 28, 2021ರಂದು ಬಂದು ಬಿತ್ತು. ಬಿದ್ದ ನಂತರ ಏನ್ ಮಾಡಿದ್ರು ವಿಜ್ಞಾನಿಗಳು? ಅದನ್ನೆಲ್ಲ ಆಯ್ದುಕೊಂಡು ಅದನ್ನ ಲ್ಯಾಬೋರೇಟರಿಗೆ ಮತ್ತು ಈಗ ಸದ್ಯಕ್ಕೆ ಅದನ್ನ ಮ್ಯೂಸಿಯಂ ಅಲ್ಲಿ ಇಟ್ಟು ಅದನ್ನ ಅಧ್ಯಯನ ಮಾಡ್ತಾ ಇದ್ದಾರೆ. ವಿಂಚ್ ಕಾಂಬ್ ಅನ್ನೋದು ಒಂದು ಮಿಟಿಯೋರೈಟ್ ಅಥವಾ ಉಲ್ಕಾಶಿಲೆ ಆಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ಕೇಶಾನ್ ಡಿಸೀಸ್ ಇಸ್ ಕಾಸ್ಡ್ ಡ್ಯೂ ಟು ದಿ ಡಿಫಿಷಿಯನ್ಸಿ ಆಫ್. ಕೇಶಾನ್ ರೋಗ ಯಾವುದರ ಕೊರತೆಯಿಂದ ಉಂಟಾಗುತ್ತದೆ? ನಿಯಾಸಿನ್ ಕೊರತೆಯ, ವೈಟಮಿನ್ ಸಿ ಕೊರತೆಯ, ಮೆಗ್ನೀಷಿಯಂ ಕೊರತೆಯ ಅಥವಾ ಸೆಲೆನಿಯಂ ಕೊರತೆಯ? ಸರಿಯಾದ ಉತ್ತರ ಸೆಲೆನಿಯಂ ಕೊರತೆ. ನಮ್ಮ ಪೀರಿಯಾಡಿಕ್ ಟೇಬಲ್ ಅಥವಾ ಆವರ್ತ ಕೋಷ್ಟಕದಲ್ಲಿ 34ನೇ ಸ್ಥಾನದಲ್ಲಿರುವಂತಹ ಈ ಸೆಲೆನಿಯಂ, ನಾವು ಅದನ್ನು ಗುರುತಿಸೋದು SE ಅನ್ನೋ ಸಂಕೇತದಿಂದ. ಈ ಸೆಲೆನಿಯಂ ನಮ್ಗೆ ಯಾತಕ್ಕೆ ಬೇಕು? ಸೆಲೆನಿಯಂ ನಮಗ್ ಬೇಕಾಗಿರುವಂಥದ್ದು ನಮ್ಮ ಹೃದಯವನ್ನ ಆರೋಗ್ಯವಾಗಿ ಮತ್ತು ಜೋಪಾನವಾಗಿ ಇಟ್ಕೊಳ್ಳೋದಿಕ್ಕೆ. ಈ ಕೇಶಾನ್ ಡಿಸೀಸ್ ಅನ್ನೋದು ಹೃದಯ ಸಂಬಂಧಿತ ಒಂದು ಕಾಯಿಲೆ ಆಗಿದೆ. ಈ ಕೇಶಾನ್ ಅನ್ನೋದು ಚೈನಾದ ಒಂದು ಪ್ರಾಂತ್ಯ. ಆ ಪ್ರಾಂತ್ಯದಲ್ಲಿ ಕಂಡು ಬಂದಂತಹ ರೋಗ ಲಕ್ಷಣಗಳು ಕೇಶಾನ್ ಡಿಸೀಸ್ ಅಂತ ಆಯಿತು. ಬನ್ನಿ ನಮ್ಮ ಮುಂದಿನ ಪ್ರಶ್ನೆಗೆ ಹೋಗೋಣ. ವಿಚ್ ಕಂಟ್ರಿ ವಿಲ್ ಕಂಡಕ್ಟ್ ಏರ್ಬೋರ್ನ್ ರೇಡಾರ್ ಸರ್ವೆ ಟು ಎಸ್ಟಿಮೇಟ್ ದ ಥಿಕ್ನೆಸ್ ಆಫ್ ಹಿಮಾಲಯನ್ ಗ್ಲೇಷಿಯರ್ಸ್? ಹಿಮಾಲಯದ ಹಿಮನದಿಗಳ ದಪ್ಪವನ್ನ ಅಂದಾಜು ಮಾಡಲು ಯಾವ ದೇಶವು ವಾಯುಗಾಮಿ ರೇಡಾರ್ ಸಮೀಕ್ಷೆಗಳನ್ನು ನಡೆಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಭಾರತ. ಹಿಮಾಲಯನ್ ಗ್ಲೇಷಿಯರ್ಸ್ ಅಂದ್ರೆ ಹಿಮನದಿಗಳು ಎಷ್ಟು ದಪ್ಪ ಇವೆ ಮತ್ತು ಅದರಿಂದ ಆಗುವಂತ ಅನುಕೂಲಗಳು, ಅನಾನುಕೂಲಗಳು, ಅದರ ಒಂದು ರೇಡಾರ್ ಸರ್ವೆಯನ್ನ
ಎಸ್ಟಿಮೇಟ್ ಮಾಡೋದಕ್ಕೆ, ಅದರ ಥಿಕ್ನೆಸ್ ನ ಎಸ್ಟಿಮೇಟ್ ಮಾಡೋದಕ್ಕೆ ಭಾರತ ಪ್ಲಾನ್ ಹಾಕೊಳ್ತಾ ಇದೆ. If a candle burns in a zero gravity condition, then the candle will not burn at all. The flame of candle will become spherical. Candle will burn for shorter time. None of these. ಒಂದು ಮೇಣದ ಬತ್ತಿಯು ಶೂನ್ಯ ಗುರುತ್ವಾಕರ್ಷಣೆಯ ಸ್ಥಿತಿಯಲ್ಲಿ ಉರಿದರೆ, ಮೇಣದ ಬತ್ತಿ ಉರಿಯೋದೇ ಇಲ್ಲ. ಮೇಣದ ಬತ್ತಿಯ ಜ್ವಾಲೆ ಗೋಳಾಕಾರವಾಗಿರುತ್ತದೆ. ಮೇಣದ ಬತ್ತಿಯು ಸ್ವಲ್ಪ ಕಾಲ ಮಾತ್ರ ಉರಿಯುವುದು. ಇವುಗಳಲ್ಲಿ ಯಾವುದೂ ಅಲ್ಲ. ಇಲ್ಲಿ ಪ್ರಶ್ನೆಯನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಝೀರೋ ಗ್ರಾವಿಟಿ ಕಂಡೀಷನ್, ಭೂಮಿಯ ಮೇಲೆ ಗ್ರಾವಿಟಿ ಕಂಡೀಷನ್ ಎಷ್ಟಿದೆ? 10 meters per second square ಅಂತ ಕರಿತೀವಿ. ಅಂದ್ರೆ ಯಾವುದೇ ಒಂದು ವಸ್ತುವನ್ನ ಮೇಲಕ್ಕೆ ಹಾಕಿದ್ರೆ ಆ ವಸ್ತು ಭೂಮಿಯ ಕಡೆಗೆ ಸೆಳೆಯಲ್ಪಡುತ್ತದೆ. ಅದರ ವೇಗೋತ್ಕರ್ಷ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗಿರುತ್ತೆ. ಅದು ಕ್ಯಾಲ್ಕುಲೇಷನ್ ಪರ್ಪಸ್ ತಗೊಳ್ಳುವಂಥದ್ದು. ಸಾಧಾರಣವಾಗಿ 9.8, 9.81 ಈ ಹತ್ತಿರದಲ್ಲಿರುತ್ತೆ. ಮತ್ತು ಭೂಮಿಯ ಬೇರೆ ಬೇರೆ ಭಾಗಕ್ಕೆ ಅದು ಸಾಧಾರಣವಾಗಿ ಸ್ವಲ್ಪ ಬದಲಾವಣೆನೂ ಆಗುತ್ತೆ. ಚಂದ್ರನ ಮೇಲ್ಮೈಗೆ ಹೋದಾಗ ಇದೆಷ್ಟಾಗಿರುತ್ತೆ? 1-1.5 ಆಗಿರುತ್ತೆ ಅಷ್ಟೇ. 1.5 or 1.8 meters per second square ಆಗಿರುತ್ತೆ. ಹಾಗಾದ್ರೆ ಯಾವ ಭಾಗದಲ್ಲಿ ಗ್ರಾವಿಟಿ ಇರೋದೇ ಇಲ್ಲ? ಅಂದ್ರೆ ಒಂದು ವಸ್ತುವನ್ನ ಮೇಲಕ್ಕೆ ಹಾಕಿದ್ರೆ ಕೆಳಕ್ ಬರೋದಿಕ್ಕೆ ಅದಕ್ಕೆ ಯಾವುದೇ ತರಹದ ಬಲಗಳು ಒತ್ತಡ ಮಾಡಲ್ಲ. ಅಂತ ಸಂದರ್ಭದಲ್ಲಿ ಒಂದು ಕ್ಯಾಂಡಲ್ ನ ಬರ್ನ್ ಮಾಡಿದ್ರೆ ಏನಾಗುತ್ತೆ? ಅಲ್ಲಿ ಆಕ್ಸಿಜನ್ ಅಂತೂ ಇದ್ದೇ ಇರುತ್ತೆ, ಹಾಗಾಗಿ ಕ್ಯಾಂಡಲ್ ಉರಿಲೇಬೇಕು. ಹಾಗಾಗಿ ಎ ಸರಿ ಉತ್ತರ ಅಲ್ಲ. ಕ್ಯಾಂಡಲ್ ವಿಲ್ ಬರ್ನ್ ಫಾರ್ ಶಾರ್ಟರ್ ಟೈಮ್. ಯಾಕೆ? ಗ್ರಾವಿಟಿ ಇಲ್ಲ ಅಂತಂದ್ರೆ ಏರ್ ಇರಬಾರ್ದು ಅಂತ. ಅಂದ್ರೆ ಟು ಸಮ್ ಎಕ್ಸ್ಟೆಂಟ್ ಸ್ವಲ್ಪನಾದ್ರೂ ಏರ್ ಇದ್ದೇ ಇರುತ್ತೆ. ದ ಫ್ಲೇಮ್ ಆಫ್ ಕ್ಯಾಂಡಲ್ ವಿಲ್ ಬಿಕಮ್ ಸ್ಫೆರಿಕಲ್. ಅಂದ್ರೆ ಮೇಲ್ಗಡೆಗೆ ಹಾರ್ಕೊಂಡು ಹೋಗೋದಿಕ್ಕೆ ಅದಕ್ಕೆ ಯಾವುದೇ ಸಂದರ್ಭ ಇಲ್ಲದೆ ಇರೋದ್ರಿಂದ ದ ಫ್ಲೇಮ್ ಆಫ್ ಕ್ಯಾಂಡಲ್ ವಿಲ್ ಬಿಕಮ್ ಸ್ಫೆರಿಕಲ್. ಅಂದ್ರೆ ಮೇಣದ ಬತ್ತಿಯ ಜ್ವಾಲೆ ಗೋಳಾಕಾರವಾಗಿರುತ್ತದೆ. ಮುಂದಿನ ಪ್ರಶ್ನೆ ನೋಡೋಣ. ಇಮೇಜ್ ಇಸ್ ಫಾರ್ಮ್ಡ್ ಇನ್ ಫ್ರಂಟ್ ಆಫ್ ದ ರೆಟಿನಾ ಇನ್. ಕೆಳಗಿನ ಯಾವುದರಲ್ಲಿ ಚಿತ್ರವು ರೆಟಿನಾ ಅಥವಾ ಅಕ್ಷಿಪಟದ ಮುಂಭಾಗದಲ್ಲಿ ರೂಪುಗೊಳ್ಳುತ್ತದೆ? ಸಮೀಪ ದೃಷ್ಟಿ, ಮಯೋಫಿಯಾ, ಗೆಂಟು ಕಣ್ಣು, ಹೈಪರ್ಮೆಟ್ರೋಫಿಯಾ, ದೂರದೃಷ್ಟಿ ಪ್ರೆಸ್ಬಯೋಪಿಯಾ. ಇವುಗಳಲ್ಲಿ ಯಾವುದೂ ಅಲ್ಲ. ನನ್ ಆಫ್ ದಿಸ್. ಏನಿದು? ಕಣ್ಣಿನ ಭಾಗ, ರೆಟಿನಾ ಅಥವಾ ಅಕ್ಷಿಪಟ, ಇದ್ರ ಬಗ್ಗೆ ಒಂದಷ್ಟು ತಿಳ್ಕೊಂಡ್ರೆ ನಮ್ಗೆ ಈ ಪ್ರಶ್ನೆಗೆ ಉತ್ತರವನ್ನ ಕೊಡೋದಕ್ಕೆ ಅನುಕೂಲ ಆಗತ್ತೆ. ಇಲ್ಲಿ ಸರಿಯಾದ ಉತ್ತರ ಮಯೋಪಿಯಾ ಅಥವಾ ಸಮೀಪ ದೃಷ್ಟಿ ಆಗಿದೆ. ಈ ಚಿತ್ರದಲ್ಲಿ ಗಮನಿಸಿರೋ ಹಾಗೆ ಈ ಇಡೀ ದೃಷ್ಟಿ ದೋಷಗಳ ನಿವಾರಣೆ ಮತ್ತು ದೃಷ್ಟಿ ದೋಷಗಳ ಅಧ್ಯಯನದಲ್ಲಿ ಮತ್ತು ಬೆಳಕಿನ ಶಾಸ್ತ್ರ, ಈ ದೃಕ್ ವಿಜ್ಞಾನದಲ್ಲಿ ನಾವು ಕೆಲವು ಕನ್ವೆನ್ಷನ್ಸ್ ನ ಹಾಕೊಂಡು ಮುಂದೆ ಹೋಗ್ತೀವಿ. ಅಂದ್ರೆ ಬೆಳಕು ಚಲಿಸ್ತಾ ಇದೆ ಅಂದ್ರೆ, ಬೆಳಕು ಹರಿತಾ ಇದೆ ಅಂತಂದ್ರೆ ಒಂದು ದಿಕ್ಕಲ್ಲಿ ಹರಿಯುತ್ತೆ. ಅದನ್ನ ನಾವೇನ್ ಮಾಡ್ತೀವಿ? ಪ್ಯಾರಲಲ್ ಬೀಮ್ಸ್ ಆಗಿ ಗುರುತಿಸ್ತೀವಿ. ಈಗ ದೂರದಿಂದ ಎಲ್ಲೋ ಬಂದಂತ ಬೆಳಕು ಮನುಷ್ಯನ ಕಣ್ಣನ್ನ ಹೊಕ್ಕಿ ಕಣ್ಣಿನಲ್ಲಿರುವಂತಹ ಕಾನ್ವೆಕ್ಸ್ ಲೆನ್ಸ್ ಪೀನ ಮಸೂರದಿಂದ ಏನಾಯ್ತು? ಕೇಂದ್ರೀಕರಣಗೊಳ್ತು. ಆ ಕೇಂದ್ರೀಕರಣಗೊಳ್ಳುವ ಕ್ರಿಯೆ ಅಕ್ಷಿಪಟಲದ ಮೇಲೆ ಆದ್ರೆ ಯಾವುದೇ ತೊಂದರೆ ಇಲ್ಲದೆ ಮನುಷ್ಯ ಆ ವಸ್ತುವನ್ನ ಗುರುತಿಸಬಲ್ಲ. ಆದ್ರೆ ತೊಂದರೆ ಕೆಲವೊಮ್ಮೆ ಏನಾಗತ್ತೆ? ಕಣ್ಣಿನ ಗುಡ್ಡೆ ಸ್ವಲ್ಪ ದಪ್ಪ ಆಗದಾಗ ಅಥವಾ ಇನ್ಯಾವುದೇ ಸಂದರ್ಭಗಳು ಬಂದಾಗ ಈ ರೀತಿಯಾಗಿ ಕೇಂದ್ರೀಕರಣ ಅಕ್ಷಿಪಟಲದ ಮುಂಭಾಗದಲ್ಲಿ ಆಗತ್ತೆ. ಆಗ ದೂರದಲ್ಲಿ ಇರುವಂತಹ ವಸ್ತು ನಮಗೆ ಸ್ಪಷ್ಟವಾಗಿ ಗೋಚರಿಸೋದಿಲ್ಲ. ಹಾಗಾಗಿ ಇದನ್ನ ಸಮೀಪ ದೃಷ್ಟಿ ಶಾರ್ಟ್ ಸೈಟ್ ಅಂತ ಕರೀತಾರೆ. ಈಗ ಇದನ್ನ ತಿದ್ದಬೇಕು ಅಥವಾ ಇದಕ್ಕೆ ನಿವಾರಣೆ ಮಾಡಬೇಕು. ಹೇಗ್ ಮಾಡೋದು? ನಮಗೇನಾಗ್ಬೇಕು? ಕೇಂದ್ರೀಕರಣ ಸ್ವಲ್ಪ ದೂರದಲ್ಲಾಗಬೇಕು. ಅಂದ್ರೆ ಸ್ವಲ್ಪ ವಿಕೇಂದ್ರೀಕರಣಗೊಂಡ ಬೆಳಕಿನ ಕಿರಣಗಳು ಅಕ್ಷಿಪಟಲದ ಮೇಲೆ ಬಿಂಬೋತ್ಪತ್ತಿಯನ್ನ ಮಾಡೋ ಹಾಗೆ ಆಗ್ಬೇಕು. ಅಂದಮೇಲೆ ವಿಕೇಂದ್ರೀಕರಣಗೊಳಿಸ್ಬೇಕಾದಾಗ ನಾವೇನ್ ಮಾಡ್ಬೇಕು? ವಿಕೇಂದ್ರೀಕರಣಗೊಳಿಸುವ ಮಸೂರವನ್ನ ಬಳಸಬೇಕು. ಆ ಮಸೂರ ನಿಮ್ನ ಮಸೂರ ಆಗಿದೆ. ನಿಮ್ನ ಮಸೂರವನ್ನ ಕಣ್ಣಿನ ಮುಂದೆ ಹಾಕೊಂಡಾಗ ಬೆಳಕು ಒಂದ್ ಸ್ವಲ್ಪ ವಿಕೇಂದ್ರೀಕರಣಗೊಳ್ಳುತ್ತೆ. ಆ ವಿಕೇಂದ್ರೀಕರಣಗೊಂಡ ಬೆಳಕು ಮತ್ತೊಮ್ಮೆ ಕಣ್ಣಿನ
ಪೀನಮಸೂರದ ಮೂಲಕ ಹೊಕ್ಕು, ನಂತರ ಬಿಂಬೋತ್ಪತ್ತಿ ಅಕ್ಷಿಪಟಲದ ಮೇಲೆ ಸ್ಪಷ್ಟವಾಗಿ ಆಗತ್ತೆ. ಆಗ ಅಕ್ಷಿಪಟಲದಿಂದ ನಮಗೆ ಮೆದುಳಿಗೆ ಆ ಸಂದೇಶ ರವಾನೆಯಾಗಿ ನಾವು ಆ ಚಿತ್ರವನ್ನ, ಕಣ್ಣಿನ ಮುಂದಿರುವಂತಹ ವಸ್ತುವನ್ನ ಸ್ಪಷ್ಟವಾಗಿ ನೋಡೋದಿಕ್ಕೆ ಅನುಕೂಲ ಆಗತ್ತೆ. ಬನ್ನಿ ನಮ್ಮ ಮುಂದಿನ ಪ್ರಶ್ನೆ ನೋಡೋಣ. ಹೂ ಡಿಸ್ಕವರ್ಡ್ ಎಲೆಕ್ಟ್ರಾನ್ಸ್? ಎಲೆಕ್ಟ್ರಾನುಗಳನ್ನ ಸಂಶೋಧನೆ ಮಾಡಿದವರು ಯಾರು? ಸರಿಯಾದ ಉತ್ತರ ಜೆ ಥಾಮ್ಸನ್. ಮುಂದಿನ ಪ್ರಶ್ನೆ, E100 ಎ ಪೈಲಟ್ ಪ್ರಾಜೆಕ್ಟ್ ಈಸ್ ಅಸೋಸಿಯೇಟೆಡ್ ವಿತ್? E100 ಪೈಲಟ್ ಪ್ರಾಯೋಗಿಕ ಯೋಜನೆಯು ಯಾವುದರ ಕೂಡ ಸಂಬಂಧಿಸಿದೆ? ಎಲೆಕ್ಟ್ರಿಕ್ ವೆಹಿಕಲ್ಸ್, ವಿದ್ಯುತ್ ವಾಹನಗಳ, ಪರಿಸರ ರಕ್ಷಣೆ ಅಥವಾ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್, ಇ ತ್ಯಾಜ್ಯ ನಿರ್ವಹಣೆ ಅಥವಾ ಇ ವೇಸ್ಟ್ ಮ್ಯಾನೇಜ್ಮೆಂಟ್, ಎಥನಾಲ್ ಉತ್ಪಾದನೆ ಅಥವಾ ಎಥನಾಲ್ ಪ್ರೊಡಕ್ಷನ್. E100 ಅನ್ನೋದು ಒಂದು ಪೈಲಟ್ ಪ್ರಾಜೆಕ್ಟ್. ಈ ಪ್ರಾಜೆಕ್ಟ್ ಅಲ್ಲಿ ಎಥನಾಲ್ ಪ್ರೊಡಕ್ಷನ್ ಅಥವಾ ಎಥನಾಲ್ ಉತ್ಪಾದನೆಗೆ ಹೆಚ್ಚು ಮಹತ್ವವನ್ನ ಕೊಡುವಂತ ನಿರ್ಧಾರವನ್ನ ನಮ್ಮ ಘನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇದುವರೆಗೂ ಪೆಟ್ರೋಲ್ ಮತ್ತು ಡೀಸೆಲ್ಗಳಿಂದ ಆಗ್ತಾ ಇರುವಂತಹ ಪ್ರದೂಷಣೆ ಅಥವಾ ಮಾಲಿನ್ಯಕ್ಕೆ ಪರ್ಯಾಯವಾಗಿ ಏನಾದ್ರೂ ಒಂದು, ಪೆಟ್ರೋಲ್ ಮತ್ತು ಡೀಸೆಲ್ಗೆ ಪರ್ಯಾಯವಾಗಿ ಏನಾದ್ರೂ ಒಂದು ಫ್ಯೂಯಲ್ನ, ಅದರಲ್ಲೂ ಆರ್ಗ್ಯಾನಿಕ್ ಫ್ಯೂಯಲ್, ಹೆಚ್ಚು ಹೊಗೆ ಬರದ, ಹಾನಿಕಾರಕವಾಗಿರದ ಒಂದು ದ್ರವ ಅಥವಾ ಒಂದು ಇಂಧನವನ್ನ ಹುಡುಕುವಂತ ಸಂದರ್ಭದಲ್ಲಿ ಎಥನಾಲ್ ನಮ್ಮ ಸಹಾಯಕ್ಕೆ ಬಂದಿದೆ. ಹಂತ ಹಂತವಾಗಿ ಪೆಟ್ರೋಲ್ ಮತ್ತು ಡೀಸೆಲ್ಗಳಿಗೆ ಎಥನಾಲ್ ಅನ್ನ ಮಿಶ್ರಣ ಮಾಡಿ ಗಾಡಿಗಳಿಗೆ ಮತ್ತು ವೆಹಿಕಲ್ ವಾಹನಗಳಿಗೆ ಹಾಕುವಂತ ಪ್ರಯತ್ನ ನಡೀತಾ ಬರ್ತಾ ಇದೆ. ಇದು E100 ಪೈಲಟ್ ಪ್ರಾಜೆಕ್ಟ್ ನ ಮಹದುದ್ದೇಶ ಆಗಿದೆ. ಮುಂದಿನ ಪ್ರಶ್ನೆ, ವಾಟ್ ಕಾಸಸ್ ಬ್ಲೂ ಬೇಬಿ ಸಿಂಡ್ರೋಮ್? ಬ್ಲೂ ಬೇಬಿ ಸಿಂಡ್ರೋಮ್ ಇದಕ್ಕೆ ಕಾರಣ ಏನು? ಫ್ಲೋರೈಡ್, ಕ್ಲೋರೈಡ್, ನೈಟ್ರೈಟ್ ಅಥವಾ ಸಲ್ಫೇಟ್? ಸರಿಯಾದ ಉತ್ತರ ನೈಟ್ರೇಟ್. ದೇಹಕ್ಕೆ ನೈಟ್ರೇಟಿನ ಕೊರತೆ ಉಂಟಾದಾಗ ಬ್ಲೂ ಬೇಬಿ ಸಿಂಡ್ರೋಮ್ ಬರಬಹುದು. ಮುಂದಿನ ಪ್ರಶ್ನೆ, ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಮೈಕ್ರೋಪ್ಲಾಸ್ಟಿಕ್ಸ್ ಅಂಡ್ ಸೆಲೆಕ್ಟ್ ದಿ ಕರೆಕ್ಟ್ ಒನ್ಸ್. ಮೈಕ್ರೋಪ್ಲಾಸ್ಟಿಕ್ಸ್ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಮೈಕ್ರೋಪ್ಲಾಸ್ಟಿಕ್ಗಳು ನೀರಿನಲ್ಲಿ ಕರಗುವುದಿಲ್ಲ ಮತ್ತು ಅದರಿಂದ ಸಮುದ್ರ ಮಾಲಿನ್ಯಕ್ಕೆ ಪ್ರಮುಖ ಕಾರಣವಾಗಿದೆ. ನೈಲಾನ್ ಸಹ ಒಂದು ಮೈಕ್ರೋಪ್ಲಾಸ್ಟಿಕ್. ಹಾಗಾದ್ರೆ ಸರಿಯಾದ ಉತ್ತರ ಏನು? ಸರಿಯಾದ ಉತ್ತರ ಸಿ, ಬೋತ್ 1 and 2 ಆರ್ ಕರೆಕ್ಟ್. ಅಂದ್ರೆ ಮೈಕ್ರೋಪ್ಲಾಸ್ಟಿಕ್ಗಳು ನೀರಿನಲ್ಲಿ ಕರಗೋದಿಲ್ಲ, ಹಾಗಾಗಿ ಅವು ಮೆರೈನ್ ಪೊಲ್ಯೂಷನ್ ಅಥವಾ ಸಮುದ್ರ ಮಾಲಿನ್ಯಕ್ಕೆ ಕಾರಣ ಆಗಿದೆ. ನೈಲಾನ್ ಸಹ ಒಂದು ಮೈಕ್ರೋಪ್ಲಾಸ್ಟಿಕ್ ವಿಧ ಆಗಿದೆ. ಸ್ನೇಹಿತರೆ, ಮುಂದಿನ ಪ್ರಶ್ನೆ ಕೋವಿಡ್-19 ಗೆ ಸಂಬಂಧಿಸಿದ್ದು. ವಿಚ್ ಸಿಟಿ ಇನ್ ಇಂಡಿಯಾ ಇಸ್ ದ ಫಸ್ಟ್ ಟು ಅಚೀವ್ 100% ಕೋವಿಡ್-19 ವ್ಯಾಕ್ಸೈನ್? ಭಾರತದ ಯಾವ ನಗರವು 100% ಕೋವಿಡ್-19 ಲಸಿಕೆಯನ್ನು ಮೊದಲು ಸಾಧಿಸಿತು? ಚೆನ್ನೈ, ಬೆಂಗಳೂರು, ಭುವನೇಶ್ವರ್ ಅಥವಾ ಗುವಾಹಟಿ? ಸರಿಯಾದ ಉತ್ತರ ಭುವನೇಶ್ವರ್. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನೋನ್ ಆಸ್ ವೈಟ್ ವಿಟ್ರಿಯೋಲ್? ಇವುಗಳಲ್ಲಿ ಯಾವುದು ವೈಟ್ ವಿಟ್ರಿಯೋಲ್ ಆಗಿದೆ? ಜಿಂಕ್ ಆಕ್ಸೈಡ್, ಸತುವಿನ ಆಕ್ಸೈಡ್, ಜಿಂಕ್ ಸಲ್ಫೇಟ್, ಸತುವಿನ ಸಲ್ಫೇಟ್, ಜಿಂಕ್ ಅಯೋಡೈಡ್, ಸತುವಿನ ಅಯೋಡೈಡ್, ಜಿಂಕ್ ಫಾಸ್ಫೇಟ್, ಸತು ಫಾಸ್ಫೇಟ್? ಇದರಲ್ಲಿ ಸರಿಯಾದ ಉತ್ತರ ಜಿಂಕ್ ಸಲ್ಫೇಟ್. ಜಿಂಕ್ ಸಲ್ಫೇಟ್ಗೆ ವೈಟ್ ವಿಟ್ರಿಯೋಲ್ ಅಂತ ಕರೀತಾರೆ. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಎನರ್ಜಿ ರಿಲೀಸ್ಡ್ ಇನ್ ಅನ್ ಆಟೋಮ್ ಬಾಂಬ್? ನ್ಯೂಕ್ಲಿಯರ್ ಫ್ಯೂಷನ್, ನ್ಯೂಕ್ಲಿಯರ್ ಫಿಷನ್, ಗ್ಯಾಮಾ ಡಿಕೆ, ನನ್ ಆಫ್ ದೀಸ್? ಇವುಗಳಲ್ಲಿ ಯಾವುದು ಪರಮಾಣು ಬಾಂಬಿನಲ್ಲಿ ಬಿಡುಗಡೆಯಾಗುವ ಶಕ್ತಿಗೆ ಜವಾಬ್ದಾರಿ ಎಂದು ಹೇಳಲಾಗುತ್ತದೆ? ಪರಮಾಣು ಸಮ್ಮಿಳನ, ಗಾಮಾ ಕೊಳೆತ, ಪರಮಾಣು ವಿದಳನ ಮತ್ತು ಇವುಗಳಲ್ಲಿ ಯಾವುದೂ ಅಲ್ಲ. ಸ್ನೇಹಿತರೆ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ನ್ಯೂಕ್ಲಿಯರ್ ಫಿಷನ್. ಫಿಷನ್ ಅಂದ್ರೆ ಬೇರ್ಪಡಿಸುವುದು ಅಂತ ಅಥವಾ ವಿದಳನ ಅಂತ. ಇದಕ್ಕೆ ಪರಮಾಣು ವಿದಳನ ಅಂತಲೂ ಕರೀತಾರೆ, ಬೈಜಿಕ ವಿದಳನ ಅಂತಲೂ ಕರೀತಾರೆ. ಇಲ್ಲಿ ಯುರೇನಿಯಂ ಅಂತಹ ಒಂದು ದೊಡ್ಡ ಧಾತು 92 ಪರಮಾಣು ಸಂಖ್ಯೆ ಮತ್ತು
92 ಪರಮಾಣು ಸಂಖ್ಯೆ ಇರುವಂತಹ ಈ ಯುರೇನಿಯಂನ ನ್ಯೂಟ್ರಾನ್ಗಳಿಂದ ಬಂಬಾರ್ಡ್ ಮಾಡಿದಾಗ, ಡಿಕ್ಕಿ ಹೊಡೆಸಿದಾಗ ಬೇರಿಯಂ ಮತ್ತು ಸ್ಟ್ರಾನ್ಶಿಯಂ ಅಂತ ಕ್ರಿಪ್ಟಾನ್ ಮತ್ತು ಬೇರಿಯಂ ಮತ್ತು ಇತರ ಘಟಕಗಳಾಗಿ ಇದು ಹೊಡೆಯುತ್ತೆ. ಘಟಕಗಳಾಗಿ ಹೊಡೆದ ನಂತರ ಮತ್ತೊಂದಷ್ಟು ನ್ಯೂಟ್ರಾನ್ಗಳು ಹೊರಗೆ ಬರುತ್ತೆ. ಆ ನ್ಯೂಟ್ರಾನ್ಗಳು ಈಗಾಗಲೇ ಇರುವಂತಹ ಘಟಕ ಘನಗಳು ಅದಕ್ಕೆ ಡಿಕ್ಕಿ ಹೊಡೆದು ಮತ್ತೊಂದಷ್ಟು ನ್ಯೂಟ್ರಾನ್ಗಳು ಹೊರಗೆ ಬರ್ತಾನೆ ಇರುತ್ತೆ. ಹೀಗೆ ಒಂದಕ್ಕೆ ಹಿಂದೆ ಒಂದು ಬಂದು ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಎನರ್ಜಿ ರಿಲೀಸ್ ಆಗುತ್ತೆ. ಇದನ್ನ ಅಟಮ್ ಬಾಂಬ್ನ ತತ್ವ ಅಂತ ಕರಿತೀವಿ. ಇದು ನಾನ್ ಪೀಸ್ಫುಲ್ ಪರ್ಪಸಸ್ಗೆ ನಾವು ಉಪಯೋಗಿಸುವಂತ ನ್ಯೂಕ್ಲಿಯರ್ ಎನರ್ಜಿ. ಇದೇ ನ್ಯೂಕ್ಲಿಯರ್ ಎನರ್ಜಿನ ನಾವು ಹಾರ್ನೆಸ್ ಮಾಡೋದು ಅಂದ್ರೆ ಉಳಿತಾಯ ಮಾಡ್ಕೊಂಡು ಮಾಡೋದಾಗಿದ್ರೆ ಅದನ್ನ ನಾವು ನ್ಯೂಕ್ಲಿಯರ್ ರಿಯಾಕ್ಟರ್ಗಳು ಅಥವಾ ಬೈಜಿಕ ಕ್ರಿಯಾಕಾರಿಗಳಲ್ಲಿ ಬಳಸ್ಕೋತೀವಿ. ಬೈಜಿಕ ಕ್ರಿಯಾಕಾರಿಯಲ್ಲೂ ನಡೆಯುವಂಥದ್ದು ನ್ಯೂಕ್ಲಿಯರ್ ಫ್ಯೂಷನ್, ಇದೇ ಪ್ರಾಸೆಸ್ಸೇ ನಡೆಯೋದು. ಆದ್ರೆ ಅಲ್ಲೇನ್ ಮಾಡ್ತೀವಿ, ನ್ಯೂಟ್ರಾನ್ಗಳನ್ನ ಕಂಟ್ರೋಲ್ ಮಾಡ್ತೀವಿ, ನ್ಯೂಟ್ರಾನ್ ಸಂಖ್ಯೆಯನ್ನ ಕಡಿಮೆ ಮಾಡ್ತೀವಿ ಮತ್ತು ನ್ಯೂಟ್ರಾನ್ಗಳ ವೇಗವನ್ನ ನಿಯಂತ್ರಣ ಮಾಡ್ತೀವಿ. ಹಾಗೆ ಮಾಡಿದಾಗ ನಮಗೆ ಎಷ್ಟು ಎನರ್ಜಿ ಬೇಕೋ ಅಷ್ಟನ್ನು ಮಾತ್ರ ನಮಗೆ ತಗೊಳ್ಳೋಕೆ ಅನುಕೂಲ ಆಗುತ್ತೆ. ಅದ್ರ ಮೂಲಕ ನಾವು ವಿದ್ಯುತ್ತನ್ನ ಸಹ ಪಡಿಬಹುದು. ಹೀಗೆ ಪರಮಾಣು ವಿದಳನ ಅಥವಾ ಬೈಜಿಕ ವಿದಳನದಿಂದ ಕಂಟ್ರೋಲ್ ಆದ್ರೆ ನಮಗೆ ವಿದ್ಯುತ್ ಶಕ್ತಿ ಬರುತ್ತೆ. ಕಂಟ್ರೋಲ್ ಆಗದಿರ ಅನ್ಕಂಟ್ರೋಲ್ಡ್ ರಿಯಾಕ್ಷನ್ ಅಥವಾ ಚೈನ್ ರಿಯಾಕ್ಷನ್ ಆದಾಗ ಆಟಮ್ ಬಾಂಬ್ ಆಗಿ ಮತ್ತು ಅದನ್ನ ನಾವು ದಮನಕಾರಿ ಉಪಯೋಗಕ್ಕೆ ಈ ರೀತಿಯಾಗಿ ಬಳಸ್ಕೋಬಹುದು. ಬನ್ನಿ ನಮ್ಮ ಮುಂದಿನ ಪ್ರಶ್ನೆ ನೋಡೋಣ. ನಾಸಾಸ್ ವೈಪರ್ ಮಿಷನ್ ಇಸ್ ಟು ಎಕ್ಸ್ಪ್ಲೋರ್. ಅಂದ್ರೆ ನಾಸಾದ ವೈಪರ್ ಮಿಷನ್ ಏನನ್ನ ಅನ್ವೇಷಿಸಲು ಸಜ್ಜುಗೊಳಿಸಲಾಗುತ್ತಿದೆ? ಮೂನ್ಸ್ ಸೌತ್ ಪೋಲ್, ಚಂದ್ರನ ದಕ್ಷಿಣ ಧ್ರುವ, ಮಾರ್ಸ್ ಸೌತ್ ಪೋಲ್, ಮಂಗಳ ಗ್ರಹದ ದಕ್ಷಿಣ ಧ್ರುವ, ಜುಪಿಟರ್ನ ಸೌತ್ ಪೋಲ್ ಅಂದ್ರೆ ಗುರುಗ್ರಹದ ದಕ್ಷಿಣ ಧ್ರುವ, ಅಥವಾ ಮರ್ಕ್ಯುರಿಯ ಸೌತ್ ಪೋಲ್ ಬುಧ ಗ್ರಹದ ದಕ್ಷಿಣ ಧ್ರುವ. ಇದಕ್ಕೆ ಸರಿಯಾದ ಉತ್ತರ ಮೂನ್ಸ್ ಸೌತ್ ಪೋಲ್ ಅಥವಾ ಚಂದ್ರನ ದಕ್ಷಿಣ ಧ್ರುವ. ಇದು ಒಂದು ನಾಸಾದ ಅತ್ಯಂತ ಮಹತ್ವಪೂರ್ಣ ಕಾರ್ಯಕ್ರಮ ಆಗಿದೆ. ಮುಂದಿನ ಪ್ರಶ್ನೆ ನೋಡಿ. ವಿಜ್ಞಾನಿಗಳು ಬ್ರೂಮ್ ಭರಟಿಯೆನ್ಸಿಸ್ ಎಂಬ ಹೆಸರಿನ ಮಾಸ್ ಜಾತಿಯ ಒಂದು ಪ್ರಕಾರವನ್ನ ಶೋಧಿಸಿದ್ದಾರೆ. ಅದು ಎಲ್ಲಿದೆ? Scientists have discovered a moss species named Bryum bhartiensis. ಎಲ್ಲಿದೆ ಇದು? ಹಿಮಾಲಯದಲ್ಲಿ, ವೆಸ್ಟರ್ನ್ ಘಾಟ್ಸ್ ಅಲ್ಲಿ, ಅಂಟಾರ್ಕ್ಟಿಕಾದಲ್ಲಿ ಅಥವಾ ಮಡ್ಗಾಸ್ಕರ್ ಅಲ್ಲಿ. ಇದು ನಮಗೆ ಕಂಡು ಬಂದಿದ್ದು ಅಂಟಾರ್ಕ್ಟಿಕಾದಲ್ಲಿ. ಏನಿದರ ವಿಶೇಷ ನೋಡೋಣ ಬನ್ನಿ. ಈ ಚಿತ್ರದಲ್ಲಿ ಕಾಣಿಸ್ತಾ ಇರುವಂಥದ್ದು ಬ್ರಿಯುಮ್ ಭರತಿಯೆನ್ಸಿಸ್. ಹೆಸರಲ್ಲೇ ಸೂಚಿಸೋ ಹಾಗೆ ಅಲ್ಲಿ ಭಾರತ್ ಅಥವಾ ಭಾರತಿ ಅನ್ನೋ ಪದ ನಾವು ಗಮನಿಸಬಹುದು. ಅಂಟಾರ್ಕ್ಟಿಕಾದಲ್ಲಿ ಭಾರತೀಯ ಸಂಶೋಧನಾ ಕೇಂದ್ರಗಳಿವೆ. ಭಾರತಿ ಅನ್ನೋದು ಒಂದು ಸಂಶೋಧನಾ ಕೇಂದ್ರ. ಈ ಸಂಶೋಧನಾ ಕೇಂದ್ರದಲ್ಲಿ ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಪಂಜಾಬಿನ ಎಷ್ಟೋ ಜನ ಸಂಶೋಧಕರು ಪೋಲಾರ್ ಬಯಾಲಜಿಸ್ಟ್ಗಳಾಗಿ, ಧ್ರುವೀಯ ಜೀವಶಾಸ್ತ್ರಜ್ಞರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಭಾರತೀಯ ನಮ್ಮ ಸಂಶೋಧನಾ ಕೇಂದ್ರದ ಹತ್ರದಲ್ಲಿ ಇರುವಂತಹ ಲಾರ್ಸೆಮನ್ ಬೆಟ್ಟಗಳು ಅಥವಾ ಲಾರ್ಸೆಮನ್ ಹಿಲ್ಸ್ ಹತ್ರ ಇದನ್ನ ಕಂಡುಕೊಂಡ್ರು. ಇದು ಮಾಸಸ್ಗೆ ಸೇರಿದಂತಹ ಒಂದು ಸಸ್ಯ ಜಾತಿ ಆಗಿದೆ. ಸ್ನೇಹಿತರೆ, ನಮ್ಮ ಮುಂದಿನ ಪ್ರಶ್ನೆ ನೋಡೋಣ. ದ ಟರ್ಮ್ 2-deoxy-D-glucose is related to which among the following? 2-deoxy-D-glucose ಈ ಪದವು ಯಾವುದರ ಜೊತೆ ಸಂಬಂಧಿಸಿದೆ? ನಂಜು ನಿರೋಧಕ ಔಷಧ, ಆಂಟಿಸೆಪ್ಟಿಕ್ ಕ್ರೀಮ್, ಶಿಲೀಂಧ್ರ ವಿರೋಧಿ ಔಷಧ, ಆಂಟಿಫಂಗಲ್ ಡ್ರಗ್, ಕೋವಿಡ್ ವಿರೋಧಿ ಔಷಧ, ಆಂಟಿಕೋವಿಡ್ ಡ್ರಗ್ ಅಥವಾ ಬ್ಯಾಕ್ಟೀರಿಯಾ ವಿರೋಧಿ ಔಷಧ, ಆಂಟಿಬ್ಯಾಕ್ಟೀರಿಯಲ್ ಡ್ರಗ್. ಇದು ಸಾಧಾರಣವಾಗಿ ಕೋವಿಡ್-19 ಸಂದರ್ಭದಲ್ಲಿ ಡಿಆರ್ಡಿಒ ಅವರು ಅನ್ವೇಷಣೆ ಮಾಡಿದಂತಹ ಒಂದು ಔಷಧಿಯಾಗಿದೆ. ಇದು ಒಂದು ಆಂಟಿ ಕೋವಿಡ್ ಡ್ರಗ್ ಆಗಿದೆ. ಇದನ್ನ 2D ಗ್ಲೂಕೋಸ್ ಅಂತ ಸಾಮಾನ್ಯವಾಗಿ ಕರೆಯುವಂಥದ್ದು. ಸ್ನೇಹಿತರೆ, ಮುಂದಿನ ಪ್ರಶ್ನೆ ನೋಡೋಣ.
ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಅಗ್ನಿ ಪಿ ಪರಮಾಣು ಸಾಮರ್ಥ್ಯವುಳ್ಳ ಪ್ರಕ್ಷೇಪಣಾ ಬ್ಯಾಲಿಸ್ಟಿಕ್ ಕ್ಷಿಪಣಿ. ಅಗ್ನಿ ಪಿ is a nuclear capable ballistic missile. DRDO ನಿಂದ ಇದನ್ನು ಪರೀಕ್ಷಿಸಲಾಗಿದೆ. It was test fired by DRDO. ಇದು 1000ದಿಂದ 2000 ಕಿಲೋಮೀಟರ್ ನಡುವಿನ ಶ್ರೇಣಿಯ ಸಾಮರ್ಥ್ಯದೊಂದಿಗೆ ಇರುವಂತಹ ಒಂದು ಕ್ಷಿಪಣಿಯಾಗಿದೆ. It is canisterized missile with a range capability between 1000 and 2000 ಕಿಲೋಮೀಟರ್. ಈ ಮೂರು ಆಯ್ಕೆಗಳಲ್ಲಿ ಯಾವ ಆಯ್ಕೆಗಳು ಸರಿಯಾದದ್ದು ಅಂತ ನಾವು ಹುಡುಕಬೇಕಾಗಿದೆ. ಅಗ್ನಿ ಪಿ ಪರಮಾಣು ಸಾಮರ್ಥ್ಯವುಳ್ಳ ಪ್ರಕ್ಷೇಪಣಾ ಬ್ಯಾಲಿಸ್ಟಿಕ್ ಕ್ಷಿಪಣಿ ಹೌದು. ಅಗ್ನಿ ಪಿ ಇಸ್ ಎ ನ್ಯೂಕ್ಲಿಯರ್ ಕೇಪಬಲ್ ಬ್ಯಾಲಿಸ್ಟಿಕ್ ಮಿಸೈಲ್. ಅಗ್ನಿ ಪಿ ಅಂದ್ರೆ ಅಗ್ನಿ ಪ್ರೈಮ್ ಅಂತ. ಹಾಗೆ ಇಟ್ ವಾಸ್ ಟೆಸ್ಟೆಡ್ ಬೈ DRDO. ಕ್ಷಿಪಣಿಗಳ ತಯಾರಿಕೆ DRDO ಅವರ ಜವಾಬ್ದಾರಿ. ಇಟ್ ಈಸ್ ಕ್ಯಾನಿಸ್ಟರೈಸ್ಡ್ ಮಿಸೈಲ್ ವಿತ್ ರೇಂಜ್ ಕೇಪಬಿಲಿಟಿ ಬಿಟ್ವೀನ್ 1000 to 2000 ಕಿಲೋಮೀಟರ್. ಯಾವುದೇ ಒಂದು ಬ್ಯಾಲಿಸ್ಟಿಕ್ ಮಿಸೈಲ್ ನಾವು ಹಾಕ್ತೀವಿ ಅಂತಂದ್ರೆ ಅದು 4 ಕ್ಯಾಟಗರಿನಲ್ಲಿ ಬರಬಹುದು. ಲ್ಯಾಂಡ್ ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್, ಸರ್ಫೇಸ್ ಟು ಏರ್ ಆಗ್ಬೋದು, ಏರ್ ಟು ಏರ್ ಆಗ್ಬೋದು ಮತ್ತು ಸರ್ಫೇಸ್ ಟು ಅಂಡರ್ ವಾಟರ್. ಈ 4ರಲ್ಲಿ ಯಾವುದೇ ರೀತಿಯ ಮಿಸೈಲ್ಗಳು ಆಗಬಹುದು ಮತ್ತು ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ಎಷ್ಟು ದೂರಕ್ಕೆ ಇದು ಹಾರಬಲ್ಲದು ಅನ್ನೋದ್ರ ಬಗ್ಗೆನೂ ಸ್ಪಷ್ಟವಾದ ನಿರ್ದೇಶನಗಳಿರುತ್ತವೆ. ಅಂತ ಸಂದರ್ಭದಲ್ಲಿ ಈ ಒಂದು ಅಗ್ನಿ ಪ್ರೈಮ್ ಏನಿದೆ ಕ್ಷಿಪಣಿ, ಇದರ ಕೇಪಬಿಲಿಟಿ 1000ದಿಂದ 2000 ಕಿಲೋಮೀಟರ್ಗೆ ಇದೆಯಾ? ಖಂಡಿತವಾಗ್ಲೂ ಇದೆ. ಕೊಟ್ಟಿರುವಂತಹ 3 ಆಯ್ಕೆಗಳು ಸರಿಯಾಗಿರೋದ್ರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಡಿ. ಇದು ಅಗ್ನಿ ಪ್ರೈಮ್ನ ಒಂದು ಚಿತ್ರ. DRDO ಇಂದ ತಯಾರಾದಂತಹ ಈ ಅಗ್ನಿ ಪ್ರೈಮ್ ಮತ್ತೊಂದು ಡಿಫೆನ್ಸ್ ಸಾಧನವಾಗಿ ರೂಪುಗೊಂಡಿದೆ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ಒಂದಷ್ಟು ವಿಜ್ಞಾನಕ್ಕೆ ಅನ್ವಯಿಸಿದ ಪ್ರಶ್ನೆಗಳಿಗೆ ಉತ್ತರ ಮತ್ತು ವಿಶ್ಲೇಷಣೆ. ಮತ್ತೊಂದಷ್ಟು ಹೊಸ ಪ್ರಶ್ನೆಗಳು, ಹೊಸ ವಿಶ್ಲೇಷಣೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.